ಆ ಇರಾನ್ ಅಲ್ಲಿರೋ ಸುಪ್ರೀಂ ಲೀಡರ್ ಡೆತ್ ಆದ್ಮೇಲೆ ಇಂಡಿಯಾದಲ್ಲಿರೋರು ಏನ್ ಮಾಡ್ತಾ ಇದಾರೆ ಅಂತ ಒಂದು 4-5 ಕ್ಲಿಪ್ಸ್ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ಕಾಶ್ಮೀರ್ನಲ್ಲಿ ಮೇನ್ ಏರಿಯಾನಲ್ಲಿ ಇರಾನ್ ಅವ್ರ ಫ್ಲಾಗ್ ನ ಹಾಯಿಸ್ಟ್ ಮಾಡ್ತಾ ಇದ್ದಾರೆ. ದೊಡ್ಡ ಪ್ರೊಟೆಸ್ಟ್ ನಡೀತಿದೆ. ಕರ್ನಾಟಕದಲ್ಲೂ ಪ್ರೊಟೆಸ್ಟ್ಗಳು, ಎಷ್ಟೊಂದು ಸ್ಟೇಟ್ಗಳಲ್ಲಿ ಪ್ರೊಟೆಸ್ಟ್ಗಳು. ಅಳುತ್ತಾ ಇದಾರೆ, ಎದೆ ಚಚ್ಕೊಂತಾ ಇದಾರೆ. ಒಂದು ಮುಸ್ಲಿಂ ಅಮ್ಮಂಗೆ ಪ್ರೆಸ್ ರಿಪೋರ್ಟ್ ಅವರು ಮೈಕಿಟ್ಟಾಗ ಅಮ್ಮ ಏನ್ ಹೇಳುತ್ತಂದ್ರೆ, ನಾನು ಇರಾನ್ ಅವಳು, ಭಾರತ ಅಲ್ಲಿ ಇದೀನಿ ಅಷ್ಟೇ, ನಾನು ಅಲ್ಲೂ ಫೈಟ್ ಮಾಡ್ತೀನಿ ಅವ್ರಿಗೋಸ್ಕರ. ಇದೇ ಪ್ರೊಟೆಸ್ಟ್, ಇದೇ ದುಃಖ, ಇದೇ ಕಣ್ಣೀರು, ಇದೇ ರೋಷ, ಇದೇ ಎದೆ ಹೊಡ್ಕೊಳೋದಿದೆಯಲ್ಲ, ಪುಲ್ವಾಮಾ ಅಟ್ಯಾಕ್ ಅಲ್ಲಿ ನಮ್ ಸೋಲ್ಜರ್ಸ್ ನ ಸಾಯಿಸಿದ್ರಲ್ಲ, ಅವಾಗ ಎಲ್ಲೋಯ್ತು? ಪೆಹಲ್ಗಾಮ್ ನಲ್ಲಿ ಹೆಂಡತಿದಿರ್ ಮುಂದೆನೆ ಅವ್ರ ಗಂಡಂದ್ರಿಗೆ ಜಾತಿ ಕೇಳ್ಬಿಟ್ಟು ತಲೆ ಕೊಡ್ತಿದ್ದಾರೆ ಬುಲೆಟ್ ಸ್ಟ್ರೇಟ್. ಅವ್ರ ಗಂಡಂದ್ರ ತಲೆ ಬಾಡಿ ಪಾರ್ಟ್ಸ್ ಸಿಡ್ದೋಗಿ ಹೆಂಡತಿರ್ ಮೇಲೆ ಬಿದ್ದಿದೆ. ಅವ್ರ ಎದುರುಗಡೆನೆ ಜೀವ ಬಿಟ್ಟಿದ್ದಾರೆ ಗಂಡಂದ್ರು. ಅವಾಗ ಎಲ್ಲಿದ್ರಿ ಪ್ರೊಟೆಸ್ಟ್ ಮಾಡೋರು ನೀವೆಲ್ಲ? ಇಲ್ಲಿ ನನ್ನ ತಿಂದ್ಕೊಂಡು ಇಲ್ಲೇನೋರೋ ಆದ್ರೆ ಸೈಲೆಂಟ್ ಆಗಿದ್ಕೊಂಡು ಅಲ್ಲೆಲ್ಲೋ ಯಾರೋ ಒಬ್ರು ಇರಾನ್ ಅಲ್ಲಿರೋ ಸುಪ್ರೀಂ ಲೀಡರ್ ಸತ್ತೋದ್ರು ಅಂದ್ರೆ ಈ ಲೆವೆಲ್ ಪ್ರೊಟೆಸ್ಟ್ ಮಾಡ್ತಾ ಇದೀರಲ್ಲ, ನಿಮ್ಗೂ 4-5 ಕ್ವಶನ್ಸ್ ಇದೆ. ನಾಳೆ ದಿವಸ ಇಂಡಿಯಾದವ್ರೇನೆ ಅಕಸ್ಮಾತ್ ಆಗಿ ಇರಾನ್ ಅವ್ರ ಜೊತೆ ವಾರ ಆದ್ರೆ ಇವಾಗಲೇ ಹೇಳ್ಬಿಡ್ರಿ, ನೀವು ಇಂಡಿಯಾಗ್ ಸಪೋರ್ಟ್ ಮಾಡ್ತೀರಾ, ಇರಾನಿಗೆ ಸಪೋರ್ಟ್ ಮಾಡ್ತೀರಾ ಅಂತ. ಬಾರ್ಡರ್ ನಲ್ಲಿ ಡೇ ಅಂಡ್ ನೈಟ್ ನಮ್ ಸೋಲ್ಜರ್ಸ್ ಅವ್ರ ಲೈಫ್ ನ ಒತ್ತೆ ಇಟ್ಟಿದ್ದು ನಿಮ್ಮನ್ನೆಲ್ಲ ಕಾಪಾಡ್ತಾ ಇದಾರೆ. ನಿಮ್ಗೋಸ್ಕರ ಬುಲೆಟ್ ತಗೊಂತಾ ಇದಾರೆ. ಬಾಂಬ್ ಬೀಳುತ್ತೆ ಅವ್ರ ಮೇಲ್ಗಡೆ, ಬಾಡಿ ಪೀಸ್ ಪೀಸ್ ಆಗೋಗುತ್ತೆ, ಕಾಲ್ ಕಟ್ ಆಗೋಗುತ್ತೆ. ಅಂದ್ರೂ ಎಗ್ರಿ 4 ಜನ ಎನಿಮೀಸ್ ನ ಬರೀ ಕೈನ ಸಾಯಿಸ್ತಾರೆ. ಏನಕ್ಕೆ? ನಿಮ್ಮಂತ ಡಬಲ್ ಟೋಲ್ಕಿಗಳನ್ನ ಕಾಪಾಡಕ್ಕೆ. ಆ ತರ ನಮ್ ಸೋಲ್ಜರ್ಸ್ ನಿಮಗೋಸ್ಕರ ಪ್ರಾಣ ಕೊಟ್ಟಾಗ ಪ್ರೊಟೆಸ್ಟ್ ಮಾಡಿದ್ದೀರಾ, ಎದೆ ಹೊಡ್ಕೊಂಡಿದ್ದೀರಾ, ದುಃಖ ತೋರಿಸಿದ್ದೀರಾ? ಇಲ್ಲ, ತಿನ್ನೋದನ್ನ ಈ ದೇಶದ್ದು, ಸಪೋರ್ಟ್ ಮಾಡೋದು ಆ ದೇಶಕ್ಕೆ. ನನ್ನಂತ ಸಿಟಿಸನ್ಸ್ ಗವರ್ಮೆಂಟ್ ಅವ್ರು ರಿಕ್ವೆಸ್ಟ್ ಮಾಡೋದು ಇಷ್ಟೇ, ತಿಂದು ಮನೆಗೆ ದ್ರೋಹ ಮಾಡೋರು ಈ ದೇಶದಲ್ಲಿ ಇದ್ಕೊಂಡು ಈ ದೇಶಕ್ಕೆ ಸಪೋರ್ಟ್ ಮಾಡಿದ್ರೆ ಇಲ್ಲಿ ಜಾಗ ಕೊಡಿ. ಈ ದೇಶದಲ್ಲಿ ಇದ್ಕೊಂಡು ಬೇರೆ ದೇಶಕ್ಕೆ ಸಪೋರ್ಟ್ ಮಾಡಿದ್ರೆ ದಯಮಾಡಿ ಅವ್ರನ್ನೆಲ್ಲ ಬೇರೆ ದೇಶಕ್ಕೆ ಹಂಗೆ ಪಾರ್ಸಲ್ ಮಾಡ್ಬಿಡಿ. ನಿಮಗೆ ಕೈ ಮುಗಿದು ಕೇಳ್ಕೊಂತೀನಿ. ಎನಿಮೀಸ್ ಬರೀ ಆಚೆ ಇಲ್ಲ, ಒಳಗೂ ಇದಾರೆ. ಫ್ರಸ್ಟ್ರೇಟೆಡ್ ಸಿಟಿಸನ್ ಆಗಿ ಹೇಳ್ತಾ ಇದೀನಿ ಈ ಮಾತನ್ನ.